ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೇ ಹೋಗ್ತಾ ಇರೋದು ಸಕಲೇಶಪುರದ ಹತ್ರ ಇರುವಂಥ ಮಂಜರಾಬಾದ್ ಕೋಟೆ ನೋಡೋದಕ್ಕೆ. ಇದು ಸಕಲೇಶಪುರದಿಂದ 4 ಕಿಲೋಮೀಟರ್ ಇದೆ ಮತ್ತು ಹಾಸನದಿಂದ 40 ಕಿಲೋಮೀಟರ್ ದೂರ ಇದೆ. ಇದೇನು ನೋಡ್ತಾ ಇದ್ದಾರೆ, ಬೆಂಗಳೂರು ಟು ಮಂಗಳೂರು ಹೈವೇ ಇದು. ಅಲ್ಲಿ ಮೇಲೆ ರೋಡ್ ಇದೆಯಲ್ಲ, ಸೊ ಅಲ್ಲೇ ಹೋಗ್ಬೇಕು ಲೆಫ್ಟ್ ಸೈಡಲ್ಲಿ. ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗುವಂಥದ್ದು. ಸಕಲೇಶಪುರದಿಂದ ಮಂಗಳೂರು ಹೋಗ್ಬೇಕಾದ್ರೆ ಇದು ಲೆಫ್ಟ್ ಸೈಡಿಗೆ ಸಿಗುತ್ತೆ. ಜಸ್ಟು 4 ಕಿಲೋಮೀಟ್ರ್ ಇದೆ. ಸೊ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡ್ಬೋದು. ಅಲ್ಲಿ ಮೇಲ್ಗಡೆ ಬೆಟ್ಟ ಇದೆಯಲ್ಲ, ಸೊ ಆ ಬೆಟ್ಟದ ಮೇಲೇ ಇರುವಂಥದ್ದು ಮಂಜರಾಬಾದ್. ಮೊದಲೆಲ್ಲ ಇಲ್ಲಿ ಯಾವುದೇ ಸಿಮೆಂಟ್ ರೋಡು ಮತ್ತು ಯಾವುದೇ ಗೇಟ್ ಏನೂ ಇರಲಿಲ್ಲ. ಇವಾಗೆಲ್ಲ ಗೇಟ್ ಎಲ್ಲ ಮಾಡಿ ಸಿಮೆಂಟ್ ರೋಡ್ ಎಲ್ಲ ಮಾಡಿದ್ದಾರೆ, ಯಾಕಂದರೆ ಗಾಡಿಗಳೆಲ್ಲ ವೆಹಿಕಲ್ಸ್ ಎಲ್ಲ ಮೇಲೆ ತಗೊಂಡು ಹೋಗ್ತಾರೆ ಅಂತ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ನೋಡ್ಬೋದು ಎಷ್ಟೊಂದು ಗಾಡಿಗಳೆಲ್ಲ ಬಂದಿದೆ ಅಂತ. ಈ ರೋಡು ಸ್ಟ್ರೈಟ್ ಹೋದ್ರೆ ಸೀದಾ ಮಂಗಳೂರು ಹೋಗ್ಬೋದು, ಲೆಫ್ಟಿಗೆ ಹೋದರೆ ಬಿಸ್ಲಾಘಟ್ಟಿಗೆ ಹೋಗ್ಬೋದು. ಮೊದಲೆಲ್ಲ ಇಲ್ಲೆಲ್ಲ ಸಿಮೆಂಟ್ ರೋಡ್ ಇರಲಿಲ್ಲ, ಇವಾಗೆಲ್ಲ ರೋಡೆಲ್ಲ ಮಾಡಿದ್ದಾರೆ. ಬಟ್ ಗಾಡಿಗಳು ಯಾವುದೋ ಅಲೋ ಮಾಡಲ್ಲ, ಜಸ್ಟ್ ಅಂಗಡಿಗಳು ಅಂಥವ್ರು ಮಾತ್ರ ಬಿಡ್ತಾರೆ ಇಲ್ಲಿಗೆ. ಇಲ್ಲಿಂದ ರೈಟಿಗೆ ಹೋಗಬೇಕು. ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಹೋದ್ರೇ ಸಿಗುತ್ತೆ. ಈ ಮೆಟ್ಲುಗಳೇನಿದೆ ಇದು ಮುಂಗಾರು ಮಳೆಯಲ್ಲಿ ಗಣೇಶ್ ಮತ್ತು ಪೂಜಾ ಗಂಧಿನ ಎತ್ಕೊಂಡು ದೇವಸ್ಥಾನಕ್ಕೆ ಎತ್ಕೊಂಡು ಹೋಗುವಂಥ ಸೀನ್ ಇದೆಯಲ್ಲ, ಆ ಶಾರ್ಟ್ನ ಇಲ್ಲೇ ತೆಗೆದಿರುವಂಥದ್ದು. ಇದೇನು ನೋಡ್ತಾ ಇದ್ದೀವಿ, ಇದು ಮಂಜರಾಬಾದ್ ಕೋಟೆಯ ಮೇಯ್ನ್ ಎಂಟ್ರೆನ್ಸ್ ಇದು. ಇಲ್ಲಿ ಮೇಯ್ನ್ ಏನಕ್ಕೆ ಮಾಡಿದ್ರು ಈ ಕೋಟೆನ ಅಂದರೆ ಸೇನೆ ತುಕಡಿ ಮತ್ತು ಮದ್ದುಗುಂಡು ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡಿದ್ದು. ಮತ್ತು ಇನ್ನು ತುಂಬ ಎತ್ತರ ಇದೆ. ಸೊ ತುಂಬ ಎತ್ತರ ಇರೋದ್ರಿಂದ ಯಾರೇ ಬಂದರೂ ಕಾಣುತ್ತೆ ಇಲ್ಲಿ. ಈ ಕಲ್ಲುಗಳೇನಿದೆಯಲ್ಲ ಗೋಡೆ ಮೇಲೆ, ಈ ಗೋಡೆ ಇದೆಯಲ್ಲ, ಈ ಗೋಡೆ ಮೇಲೆ ಇರುವಂಥ ಕಲ್ಲುಗಳು, ಇದೇ ಕಲ್ಲು ಮೇಲೆ ಕುತ್ಕೊಂಡು ಸುದೀಪ್ ಮುಸ್ಸಂಜೆ ಮತ್ತು ಸಾಂಗ್ ಶೂಟ್ ಆಗಿರೋದು ಇದೇ ಜಾಗ. ಈ ಎಂಟ್ರೆನ್ಸ್ ಇದೆಯಲ್ಲ, ರಮ್ಯಾ ಸುದೀಪ್ ಬರೋವಂಥ ಎಂಟ್ರೆನ್ಸ್ ಇದೇ ಜಾಗದಲ್ಲಿ ಶೂಟ್ ಆಗಿರೋಂಥದ್ದು. ಇಲ್ಲೆಲ್ಲ ಸೈನಿಕರು ತಾವು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿರೋಂಥ ಜಾಗ ಇದೆಲ್ಲ. ಬಟ್ ಇವಾಗೆಲ್ಲ ಇಲಿಗಳೆಲ್ಲ ಅಲ್ಲಿ ಹಾಳು ಮಾಡಿದೆ, ಮತ್ತು ಮನುಷ್ಯರು ಅಷ್ಟೇ ಹಾಳು ಮಾಡಿ ಹಾಕಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು. ಈ ಎಂಟ್ರೆನ್ಸಲ್ಲಿ ಆರ್ಚ್ ಎಲ್ಲ ಆಯಿತು, ಸೊ ಅದೆಲ್ಲ ಆಗಿನ ಕಾಲದಲ್ಲೇ ಬಿದ್ದೋಗಿದೆ. ಇದು 2ನೇ ಎಂಟ್ರೆನ್ಸ್ ಇದು. ಈ ಎಂಟ್ರೆನ್ಸಲ್ಲಿ ರೀಸೆಂಟಾಗಿ ಬಂದಂಥ ಲವ್ ಮಾಕ್ಟೇಲ್ 2 ಸಾಂಗ್ ಎಲ್ಲ ಇಲ್ಲೇ ಶೂಟ್ ಆಗಿರೋಂಥದ್ದು ಇದು. ಇಲ್ಲಿಂದಲೇ ಬರುವಂಥ ಶಾರ್ಟ್ ಇಟ್ಟಿರೋದು ಅದು. ಇದು ವಾಡೆ ಹೋದ್ ನೋಡೋದಕ್ಕೆ ಜಸ್ಟ್ ಏನು ಗೋಡೆ ಇದೆ ಆ ಥರ ಅನಿಸುತ್ತೆ. ಬಟ್ ಇದು ಆ್ಯಕ್ಚುಲಿ ಮೇಯ್ನ್ ವ್ಯೂ ಇರೋದು ಮೇಲಿಂದ ನೋಡಿದಾಗ. ಆ್ಯಕ್ಚುಲಿ ನಾನು ಫಸ್ಟ್ ವಿಡಿಯೋ ಹಾಕಿದ್ದೀನಲ್ಲ, ಸೊ ಆ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಟಾರ್ ಶೇಪಲ್ಲಿ ಅಂತ. ಇದೊಂದು ಬಾವಿ ಥರ ಮಾಡಿದ್ದಾರೆ, 4 ಕಡೆಯಿಂದ ಇಳಿಬೋದು. ಇದು ಮೇಲೆ ಕೋಟೆ ಮೇಲೆ ಹೋಗುವಂಥ ಜಾಗ ಇದು.
ಈಗ ನಾನು ಏನಲ್ಲಿ ನಿಂತಿದ್ದೀನಿ ಅದೇ ಜಾಗದಲ್ಲಿ ಪರಮಾತ್ಮ ಮೂವಿದು ಪರವಶನಾದೇನ ಸಾಂಗ್ ಶೂಟ್ ಆಗಿರೋಂಥ ಜಾಗ ಅದು. ಇದು 8 ಮೂಲೆ ಹೊಂದಿರುವಂಥ ಕೋಟೆ ಇದು. ಬಟ್ ನೋಡೋಕೆ ಹಂಗೆ ಕಾಣಲ್ಲ, ಇಲ್ಲಿ ಜಸ್ಟ್ ಮಾಮೂಲಿ ಗೋಡೆ ಇದೆ ಆ ಥರ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಮೇಲಿಂದ ನೋಡಿದಾಗ ಸ್ಟಾರ್ ಶೇಪಲ್ಲಿ ಕಾಣುತ್ತೆ ಇದು. ಈಗೇನು ದೂರದಲ್ಲಿ ನೋಡ್ತಾ ಇದ್ರೆ ಇದು ಸಕಲೇಶ್ಪುರದಿಂದ ಮಂಗಳೂರು ಹೋಗುವಂಥ ಹೈವೇ ಅದು. ಈಗ ಹೊಸ್ದಾಗಿ ರೆಡಿ ಆಗ್ತಿದ್ದಿಲ್ಲ ಬೈಪಾಸ್ ರೋಡು. ಸೊ ಅದೇನದು ಈ ಮರಗಳಿದೆಯಲ್ಲ ಇಲ್ಲಿಂದ ಕೆಳಗಡೆ ಹೈವೇ ಅದು. ಸೊ ಸುತ್ತ ನೋಡಿದರೆ ಮರ, ಮತ್ತಿನ ಬೆಟ್ಟ ಗುಡ್ಡ ಕಾಡು ಆ ಥರ ಇದೆ. ಬಟ್ ಯಾರಿಗೂ ಗೊತ್ತಾಗಲ್ಲ ಎಲ್ಲಿ ಕೋಟೆ ಇದೆ ಮತ್ತಿನ ಇಲ್ಲಿ ಸೈನಿಕರಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಅಂಥ ಜಾಗದಲ್ಲಿ ಮಾಡಿರುವಂಥದ್ದು ಇದು. ಇದ್ರ ಮೈನ್ ಪರ್ಪಸ್ಸೇ ಬಂದು ಸೇಫ್ಟಿಗೋಸ್ಕರ ಮತ್ತಿನ್ನು ಮದ್ದು ಗುಂಡುಗಳು ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋಕ್ಕೋಸ್ಕರ ಮಾಡಿರೋವಂಥದ್ದು ಇದು. ಏನು ಸ್ಟಾರ್ ಶೇಪಲ್ಲಿದೆ ಆ ಸ್ಟಾರ್ ಶೇಪಲ್ಲಿ 8 ಮೂಲೆಗಳಲ್ಲೂ ಈ ಥರ ಗುಂಟಗಳ ಥರ ಮಾಡಿ ಅಲ್ಲಿ 8 ಮೂಲೆಯನ್ನು ಸೈನಿಕರು ಉಳ್ಕೊಳ್ಳೋಕ್ಕೆ ಮತ್ತಿನ ಅವರು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳೋಕ್ಕೆ, ಆಯುಧಗಳನ್ನ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾನು ಏನು ನಿಂತಿದ್ದೀನಿ ಇಲ್ಲಿ ಮೇನ್ ಮದ್ದುಗುಂಡುಗಳು ಶೇಖರಣೆ ಮಾಡುವಂಥ ಜಾಗ ಇದು. ಇದು ಹಿಂಗೆ ಅರ್ಧ ಚಂದ್ರಾಕೃತಿನಲ್ಲಿ ಮಾಡಿರೋಂಥದ್ದು. ಅದ್ರ ಮೇಲ್ಗಡೆ ಮಣ್ಣನ್ನು ಸುರಿದು ಫ್ಲಾಟ್ ಮಾಡಿ ಮಾಡಿರೋಂಥದ್ದು. ಈ ಕಡೆ ಎಲ್ಲ ಮಣ್ಣೆಲ್ಲ ಹೋಗಿದೆ, ಜಸ್ಟ್ ಅಲ್ಲಿ ಏನು ಗಾರೆ ಇದೆ ಮತ್ತು ಇಟ್ಟಿಗೆಗಳು ಜೋಡಿಸಿ ಮಾಡಿದ್ದಾರೆ ಅದು ಮಾತ್ರ ಇದೆ. ಈ ಕಡೆ ನೋಡ್ಬೋದು ಸ್ವಲ್ಪ ಮಣ್ಣಿದೆ, ಬಟ್ ಇಲ್ಲೆಲ್ಲ ಫುಲ್ ಹೊರಟೋಗಿದೆ ಮಣ್ಣಿಂದ. ಸುತ್ತ ಗ್ರೀನರಿ ಇದೆ, ಮತ್ತಿನ್ನು ಯಾರಿಗೂ ಇಲ್ಲಿ ಕೋಟೆ ಇದೆ ಅಂತಲೇ ಗೊತ್ತಾಗಲ್ಲ ಅಂಥ ಜಾಗದಲ್ಲಿ ಮತ್ತಿನ ಹೈಟಲ್ಲಿ ಮಾಡಿರೋಂಥ ಕೋಟೆ ಇದು. ಇದು ಸೈನಿಕರು ಕಾವಲು ಕಾಯೋಂಥ ಗೋಪುರ ಇರೋಂಥ ಜಾಗ ಇದು. ಸೈನಿಕರು ಉಳ್ಕೊಳ್ಳೋದಕ್ಕೆ ಇರೋಂಥ ಜಾಗ ಅದು. ಇಲ್ಲಿಂದ ಆಚೆ ಎಲ್ಲ ಕಾಣುತ್ತೆ, ಬಟ್ ನಾವು ಹೊರಗಡೆ ಇದ್ದರೂ ಯಾರಿಗೂ ಕಾಣಲ್ಲ ಆ ಥರ ಮಾಡಿರೋಂಥ ಜಾಗ ಇದು. ಸಣ್ಣ ಸಣ್ಣ ಕಿಡಿಗೆಗಳ ಥರ ಮಾಡಿಬಿಟ್ಟು ಕಂಡಿಗಳ ಥರ ಮಾಡಿರೋಂಥ ಜಾಗ ಇದು. ಇದೆಲ್ಲ ಗಾರೆ ಮತ್ತಿನ ಇಟ್ಟಿಗೆಗಳಲ್ಲಿ ಕಟ್ಟಿರುವಂಥದ್ದು. ಆ್ಯಕ್ಚುಲಿ ಎಲ್ಲ ಬಿದ್ದು ಹೋಗ್ತಾ ಇದೆ. ಆ್ಯಕ್ಚುಲಿ ಎಲ್ಲ ಜನಗಳೆಲ್ಲ ಹೋಗಿ ತುಂಬ ಜನ ಹತ್ತಿದ್ರ ಮೇಲೆ ಓಡಾಡಿ ಅಥವಾ ಕಲ್ಲಲ್ಲೆಲ್ಲ ಚಚ್ಚಿಬಿಟ್ಟು ಎಲ್ಲ ಹಾಳು ಮಾಡ್ತಿದ್ದಾರೆ. ಅದ್ರ ಮೇಲೆ ಇದ್ದಂಥ ಗಾರೆಲ್ಲ ಹೊರಟೋಗಿದೆ. ನಾನೀಗೇನು ಒಳಗಡೆ ಹೋಗಿ ಬಂದೆ. ಈ ಜಾಗದಲ್ಲೆಲ್ಲ ತುಂಬ ಗಾರೆ ಇತ್ತು ಮೇಲೆಲ್ಲ ನಾವು ಹೈಸ್ಕೂಲು ಅಥವಾ ಕಾಲೇಜ್ ಟೈಮಲ್ಲಿ ಹೋಗ್ಬೇಕಾದ್ರೆ. ಬಟ್ ಇವಾಗ ಎಲ್ಲ ಹೊಂಟೋಗಿದೆ.
ಇದು ಕೋಟೆ ಎಂಟ್ರೆನ್ಸ್ ನಾವು ಫಸ್ಟ್ ಬಂದ್ವಲ್ಲ ಆ ಜಾಗ ಇದು. ಬಟ್ ಇಲ್ಲಿ ಕ್ರಾಸಾಗಿ ಕಟ್ಟಿರೋದ್ರಿಂದ ಸಡನ್ಲಿ ಯಾರೇ ಸೈನಿಕರು ಬಂದು ಬಾಗಿಲು ಹೊಡ್ಕೊಂಡು ಒಳಗಡೆ ಬರೋದಕ್ಕೂ ಕಷ್ಟ ಆಗುತ್ತೆ. ಇದೇ ಟೆಕ್ನಿಕ್ಕು ನಮ್ಮ ಚಿತ್ರದುರ್ಗದಲ್ಲಿ ಏನಿದೆ ಅದೇ ಟೆಕ್ನಿಕ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋವಂಥದ್ದು ಇದು. ಇಲ್ಲಿ ಒಂದು ಸುರಂಗ ಥರ ಇದೆಯಲ್ಲ, ಸೊ ಇದು ಶ್ರೀರಂಗಪಟ್ಟಣಕ್ಕೆ ಹೋಗಿ ತಲುಪುತ್ತಿತ್ತು ಅಂತ ಹೇಳ್ತಾರೆ. ಇದಿದೆಯಲ್ಲ ಇಲ್ಲಿ, ಬಟ್ ಅಲ್ಲಿ ಯಾವುದೂ ಒಳಗಡೆ ಹೋಗೋದಕ್ಕೆ ಆಗಲ್ಲ, ಎಲ್ಲ ಕತ್ಲೆ ಇದೆ. ಮತ್ತಿನ ಅಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ, ಆ ಥರ ಇದೆ. ಅಲ್ಲಿ ಕ್ಲೋಸ್ ಮಾಡಿದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ಒಳಗಡೆ ಇಷ್ಟೆಲ್ಲ ಅಷ್ಟು ಇನ್ನು ಮುಂದಕ್ಕೆ ಕೆಳಗಡೆ ಹೋಗೋದಕ್ಕಾಗಲ್ಲ. ಈ ಕೋಟೆ ಜಾಸ್ತಿ ಒಂದು ಕಲ್ಲು ಮತ್ತು ಇಟ್ಟಿಗೆನಲ್ಲಿ ಕಟ್ಟಿರೋವಂಥದ್ದು. ಇದು ಬೆಟ್ಟದ ಮೇಲೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ರ ಅಂತಲೂ ಗೊತ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.